ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ಮಧುರವಾದ ನಾಮದಲ್ಲಿ ಮತ್ತೊಂದು ದಿವಸ ದೇವರ ಜೀವವುಳ್ಳ ನುಡಿಗಳನ್ನು ಧ್ಯಾನ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ದಿನವೆಲ್ಲ ದೇವರು ನಮ್ಮ ಸಂಗಡ ಇದ್ದು ತನ್ನ ಕೃಪೆಯಿಂದ ತನ್ನ ಆಶೀರ್ವಾದವನ್ನು ನಮಗೆ ಕೊಟ್ಟು ತನ್ನ ಜೀವವುಳ್ಳ ಮಾತುಗಳಿಂದ ನಮ್ಮೊಟ್ಟಿಗೆ ಮಾತನಾಡುವಂತೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥವರು ಆಗಿರೋಣ. ಪ್ರೀತಿಯ ತಂದೆಯೇ, ಈ ದಿನ ನಾವು ನಿನ್ನ ಪಾದ ಸನ್ನಿಧಿಗೆ ಬಂದು ನಿಮ್ಮನ್ನು ಆರಾಧಿಸುವುದು ಮಾತ್ರವಲ್ಲದೆ ನಿನ್ನ ನುಡಿಗಳನ್ನು ಕೇಳುವುದಕ್ಕಾಗಿ ಸಿದ್ಧ ಮನಸ್ಸಿನಿಂದ ನಾವು ಬಂದಿದ್ದೇವೆ. ನೀವೇ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು, ನೀವು ನಮ್ಮ ಮೂಲಕ ಮಹಿಮೆ ಹೊಂದಬೇಕೆಂದು, ಈ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಗಳನ್ನು ತರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಇವತ್ತಿನ ವಾಕ್ಯ ಭಾಗ ಹೌ ಟು ಬ್ರೇಕ್ ದ ಕರ್ಸಸ್, ಶಾಪಗಳನ್ನು ಮುರಿಯುವುದು ಹೇಗೆ. ಶಾಪ ಎಂದು ಹೇಳುವಾಗಲೇ ಕೆಲವು ಸಾರಿ ಭಯ ಆಗ್ತದೆ ಅಲ್ವಾ? ಅನೇಕ ಜನರು ಏನು ಮಾಡ್ತಾರಂದ್ರೆ ಓಪನ್ ಆಗಿ ಕೆಲವರನ್ನ ದೂಷಿಸ್ತಾರೆ, ಶಾಪ ಆಗ್ತದೆ, ನೀನು ಉದ್ಧಾರ ಆಗಲ್ಲ, ನೀನು ಸರಿಯಾಗಲ್ಲ, ನಿನ್ನ ಜೀವಿತ ಹಿಂಗೆ ಇರ್ತದೆ, ನಿನ್ನ ಮನೆಯವರು ಸರಿಯಾಗಲ್ಲ. ಹಾಗೆ ಕೆಲವರು. ಇನ್ನು ಕೆಲವರು ಮನಸ್ಸಲ್ಲಿ ಏನು ಮಾಡ್ತಾರೆ, ಮನಸ್ಸುಗಳಲ್ಲಿ ಶಾಪ ಹಾಕ್ತಾರೆ, ಇವ್ರಿಗೆ ಯಾವತ್ತೂ ಸರಿ ಆಗಬಾರ್ದು, ಇವ್ರ ಕುಟುಂಬ ಹಿಂಗೆ ಇರಬೇಕು, ಇವ್ರ ಬಿಸ್ನೆಸ್ ಹಾಳಾಗಬೇಕು, ಈ ರೀತಿ ಆ ರೀತಿಯಾಗಿ. ಕೆಲವರು ವ್ಯಾಪಾರಸ್ಥರು ನಮಗೆ ಹೇಳ್ತಾರೆ, ಅಯ್ಯೋ ನಮ್ಮ ಅಂಗಡಿಗಳ ಮುಂದೆ ಯಾರೋ ಏನೋ ಮಾಡಿ ತಂದಾಕ್ಬಿಟ್ಟಿದ್ದಾರೆ, ನಾವು ಮಾಡೋ ಬಿಸ್ನೆಸ್ಗಳಿಗೆ ಬೆದರಾಗಿ ಏನೋ ತಂದು ಮಾಡ್ತಾ ಇದ್ದಾರೆ, ಕೆಲವರು ಮನೆಗಳ ಹತ್ರ ಏನೋ ತಂದು ಮಾಡ್ತಾ ಇದ್ದಾರೆ, ನಮಗೇನೋ ಕೇಡನ್ನು ಬಯಸ್ತಾ ಇದ್ದಾರೆ, ಏನೋ ಶಾಪವನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ನಾವು ಏನೇ ಕೆಲಸ ಮಾಡಿದ್ರು ಅದು ನಡೀತಾ ಇಲ್ಲ, ನಮ್ಮ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ನಮ್ಮ ವಿರುದ್ಧವಾಗಿ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ, ಅದರಿಂದ ನಮ್ಮ ಮನೆಯಲ್ಲಿ ಆಗಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ, ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ನಮ್ಮ ವ್ಯಾಪಾರದಲ್ಲಿ ವ್ಯವಸಾಯದಲ್ಲಿ ಉನ್ನತಿ ಸಿಗ್ತಾ ಇಲ್ಲ, ಏನೋ ಈ ರೀತಿ ನಡೀತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಆಗಿರುವಂಥವರಿಗೆ ಇವತ್ತಿನ ದೇವರ ವಾಕ್ಯವು ಸ್ಪಷ್ಟವಾಗಿ ಮಾತನಾಡ್ತಾ ಇದೆ. ಕೆಲವು ಸಾರಿ ಹೊರಗಿನವರು ಮಾತ್ರ ಅಲ್ಲ, ನಮ್ಮವರೇ ನಮಗೆ ತುಂಬ ವಿರೋಧಿಗಳು ಇದ್ದೇ ಇರ್ತಾರೆ. ಅದು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯನು ನಮಗೆ ಹೇಳುತ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಅದು ನಾನು ಕೆಲವು ವಿಷಯಗಳು ಹೇಳ್ತೇನೆ. ಮೊದಲನೇದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನಾವೆಲ್ಲರೂ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ. ಲೂಕ 10:19. ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಇಲ್ಲಿ ಹೇಳುವಂತ ವಾಕ್ಯಗಳನ್ನು ಕೆಲವು ದಿನಗಳಿಂದ ನಾನು ಹೇಳಿದ್ದೇನೆ. ಚೇಳುಗಳು, ವೈರಿ, ಹಾವುಗಳು ಇದೆಲ್ಲವನ್ನ ತುಳಿಯುವುದಕ್ಕೆ, ಅದನ್ನೆಲ್ಲ ಲಯ ಮಾಡುವುದಕ್ಕೆ, ಇಲ್ಲದೆ ಮಾಡುವುದಕ್ಕೆ ದೇವರು ಏನ್ ಮಾಡ್ತಾರಂತೆ, ನಮಗೆ ಅಧಿಕಾರವನ್ನ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಯಾವುದು ಕೇಡು ಮಾಡುವುದೇ ಇಲ್ಲ. ಹಾಗಾದರೆ ಮನುಷ್ಯ ಕಲ್ಪಿತ ಮಾತುಗಳು, ಮನುಷ್ಯರು ನಿಮ್ಮನ್ನು ವಿರೋಧಿಸುವುದು, ಮಾಟ ಮಂತ್ರ ಮಾಡುವುದು, ಶಾಪ ಹಾಕುವುದು, ವಿರೋಧಿಸುವಂತ ಕೃತ್ಯಗಳು ಯಾವುದು ಕೂಡ ನಿಮಗೆ ತಟ್ಟುವುದು ಇಲ್ಲ. ನಾವು ಭಯಪಟ್ಟರೆ ನಮಗದಾಗುತ್ತೆ. ನಾವು ಧೈರ್ಯವಾಗಿದ್ದದನ್ನು ಎದುರಿಸಿದ್ರೆ ನಮ್ಗೆ ಯಾವುದು ಕೂಡ ಏನು ಕೂಡ ಆಗುವುದಿಲ್ಲ. ಹೌದಲ್ವಾ? ಮನೆ ಮುಂದೆ ಬೆಳಿಗ್ಗೆನೆ ಯಾರೋ ಒಂದು ನಿಂಬೆಹಣ್ಣು ತಂದು ಹಾಕ್ಬಿಟ್ಟು ಕಾಲಲ್ಲಿ ಇಸ್ಕಿರ್ತಾರೆ, ಕೆಲವು ಸಲ ನಿಂಬೆಹಣ್ಣು ಹಾಕಿ ತಂದು ಹಾಕಿರ್ತಾರೆ. ಏನು ಮಾಡ್ತೀರಾ? ಎದ್ದು ಭಯಪಟ್ಟು, ಅಯ್ಯೋ ಆಚೆ ಹೋಗೋಕ್ಕಾಗಲ್ಲಪ್ಪ, ಅದನ್ನು ದಾಟಿದ್ರೆ ಏನಾಗೋಗುತ್ತೆ, ಅದನ್ನು ನೋಡಿದ್ರೆ ಏನಾಗೋಗುತ್ತೆ, ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಅಂತಲ್ಲ, ಎತ್ಕೊಂಡೆ ಹೋಗಿ ಮಧ್ಯಾಹ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಬೇಸಿಗೆ ಕಾಲದಲ್ಲಿ ಏನಾಗ್ತದೆ, ತಂಪಾಗಿರ್ತದೆ ಅಲ್ವಾ?
ಅಷ್ಟೇ ಧೈರ್ಯವಾಗಿ ಏನ್ ಮಾಡ್ಬೇಕು, ಯಾರೇನ್ ಮಾಡ್ತಾರೆ ನೋಡೇ ಬಿಡ್ತೀನಿ. ಚಾಲೆಂಜ್. ಯಾಕೆ? ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ನಾನು ಈ ತರ ಹೇಳಿದೆ ಅಂತೇಳಿ ಏನೇನೋ ಮಾಡಕ್ ಹೋಗ್ಬಾರ್ದು. ನಾವು ಕೆಲವು ಸಾರಿ ಏನೇನೋ ಮಾಡಕ್ ಹೋಗಿ ಇಲ್ದಿರು ಮಂತ್ರ ಮಾಡ್ಕೊಂಬರ್ರಿ, ಎತ್ಕೊಂಬಂದು ಹಾಕಿರಿ ನೋಡೇ ಬಿಡ್ತೀನಿ, ಹಂಗೆಲ್ಲ ಚಾಲೆಂಜ್ ಮಾಡಕ್ ಹೋಗ್ಬೇಡ್ರಿ. ಯಾರಾದ್ರೂ ನಿಮಗೆ ವಿರೋಧವಾಗಿ ಮಾಡಿದ್ದನ್ನ ಎದುರಿಸ್ಬೇಕೆ ಹೊರತು ನೀವೇ ಹೋಗಿ ಜಗಳ ಮಾಡ್ಕೊಂಡು ಯಾರನ್ನ ಕರ್ಕೊಂಬರ್ತೀವೋ ಅಂತ ಹೇಳಿದ್ರೆ ಅವ್ನು ನಿಜವಾಗಿ ಕರ್ಕೊಂಬಂದು ಒಡೆದೇ ಬಿಡ್ತಾರೆ. ಓಕೆನಾ? ಹಂಗೆ ಮಾಡಬಾರ್ದು. ನಮಗೆ ವಿರೋಧವಾಗಿ ಯಾರಾದರೂ ಏನಾದರೂ ಸುಮ್ಮನೆ ಪ್ಲಾನ್ ಮಾಡಿ ವಿರೋಧವಾಗಿ ನಮಗೆ ತೊಂದರೆ ಕೊಡುವುದನ್ನು ಏನಾದರೂ ಮಾಡಿದರೆ ದೇವರು ನಮ್ಮ ಸಂಗಡ ಇದ್ದು ಅದನ್ನು ವಿರೋಧಿಸುವ ಶಕ್ತಿಯನ್ನು ದೇವರು ನಮಗೆ ಕೊಟ್ಟೇ ಕೊಡುತ್ತಾ ಇದ್ದಾರೆ. ಕೆಲವು ಸಾರಿ ನಮ್ಮ ಮನೆಗಳಲ್ಲಿ ಕೆಲವು ಕಾರ್ಯಗಳು ನಡೆಯುತ್ತವೆ, ನಮ್ಮವರಿಂದಲೇ ನಡೆಯುತ್ತವೆ. ಒಂದು ಸಾರಿ ಸಾಧು ಸುಂದರ್ ಸಿಂಗರ್ ಅಂತ ನಿಮ್ಗೆ ಗೊತ್ತು, ಸಾಧು ಸುಂದರ್ ಸಿಂಗ್ ಅಂತ. ಅವರು ದೇವ ಭಕ್ತರು. ಅವ್ರೇನ್ ಮಾಡಿದ್ರು, ಯೇಸು ಸ್ವಾಮಿಯನ್ನ ನಂಬಿಕೊಂಡಿದ್ದಕ್ಕೆ ಅವರ ಮನೆಯಲ್ಲಿ ಅವರ ಅಪ್ಪನೇ ಏನ್ ಮಾಡಿಬಿಟ್ಟಿದ್ದ, ಊಟದಲ್ಲಿ ವಿಷ ಹಾಕ್ಬಿಟ್ಟಿದ್ದ. ಯಾರು? ಅವರ ಅಪ್ಪನೇ. ಕೆಲವು ಸಾರಿ ಯಾರೋ ಅಲ್ಲ, ಯೇಸು ಸ್ವಾಮಿಯನ್ನು ನಂಬುವುದರಿಂದ ನಮಗೆ ನಮ್ಮವರೇ ವಿರೋಧಿಗಳಿರ್ತಾರೆ ಅಲ್ವಾ? ನಮ್ಮ ವಿರೋಧಿಗಳಿರ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ನಿಜಾನೇ. ದೇವರ ವಾಕ್ಯ ನಮಗೆ ಹೇಳುತ್ತದೆ, ನಾವು ಏನೇ ಮಾಡಿದ್ರು ನಮಗೇನಾದ್ರೂ ಯಾರಾದ್ರೂ ವಿಷ ಪದಾರ್ಥ ಕೊಟ್ಟರು ಕೂಡ ಏನೂ ಆಗೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಸೊ ಸಾಧು ಸುಂದರ್ ಸಿಂಗ್ ಅವರಿಗೆ ಅವರ ಅಪ್ಪನೇ ವಿಷ ಹಾಕಿದಾಗ ತಿಂದ್ಬಿಟ್ಟಾಗ ಅವ್ರಿಗೆ ಏನಾಗ್ಬಿಟ್ಟಿದೆ, ಅವ್ರು ಹೋಗ್ತಾ ಇರುವಾಗಲೇ ಅವ್ರಿಗೆ ಏನೋ ಒಂಥರ ಆಗೋಗಿ ಬಿದ್ದೋಗ್ಬಿಡ್ತಾರೆ. ಯಾರೋ ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಸೇರಿಸ್ತಾರಂತೆ. ಆಸ್ಪತ್ರೆಯಲ್ಲಿ ಸೇರಿಸಿದಾಗ ಡಾಕ್ಟರ್ ನೋಡಿಬಿಟ್ಟು ಮೈಯೆಲ್ಲ ವಿಷ ಆಗಿಬಿಟ್ಟಿದೆಯಪ್ಪ, ಇವ್ರು ಉಳಿಯೋದು ಕಷ್ಟ, ನಾವು ಸುಮ್ಮನೆ ಏನೋ ಟ್ರೀಟ್ಮೆಂಟ್ ಮಾಡ್ತೀವಿ, ಬಟ್ ಉಳಿಯೋದಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಮಾರನೇ ದಿನ ಆ ಡಾಕ್ಟ್ರು ಅಲ್ಲಿ ಬೀದಿಯಲ್ಲಿ ಹೋಗ್ತಾ ಇದ್ದಾರಂತೆ. ಒಬ್ಬ ಆತ ಬೀದಿಯಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದಾನಂತೆ. ಪ್ರಸಂಗ ಮಾಡ್ತಾ ದೇವ್ರ ವಾಕ್ಯ ಹೇಳ್ತಾ ಇದ್ದಾರಂತೆ. ಇವ್ನು ನೋಡ್ಬಿಟ್ಟು ಡಾಕ್ಟ್ರು, ನಿನ್ನೆ ಇವ್ರು ಆಸ್ಪತ್ರೆಗೆ ಬಂದಿದ್ರಲ್ವಾ, ತುಂಬಾ ವಿಷ ಆಗೋಗಿತ್ತಲ್ಲ ಈತನಿಗೆ, ನಾನೇ ಸತ್ತೋಗ್ತಾನೆ ಅಂತ ಹೇಳಿದ್ನಲ್ವಾ, ಇವಾಗ ಹೆಂಗೆ ಪ್ರಸಂಗ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆಶ್ಚರ್ಯಪಟ್ಟನಂತೆ. ಅಂದ್ರೆ ಆ ವ್ಯಕ್ತಿ ಹೋಗಿ ಇವರೇನಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ, ನೀನೇನಾ ತಿರುಗು, ನೀನೇ ತಾನೇ ಆಸ್ಪತ್ರೆಯಲ್ಲಿ ಇದ್ದಿದ್ದು ಅಂದ್ರೆ, ಆಗ ಅವರು ನಾನು ಸಾಯಕ್ಕೆ ದೇವರು ಅನುಮತಿ ಕೊಡೋದಿಲ್ಲ, ಅದು ಹೇಗೆ ಸಾಧ್ಯ ಅಂತ ಕೇಳುವಾಗ ಈ ವಾಕ್ಯವನ್ನ ಸಾಧು ಸುಂದರ್ ಸಿಂಗ್ ಅವ್ರಿಗೆ ಹೇಳ್ತಾರಂತೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯವನ್ನ ಹೇಳ್ತಾರಂತೆ. ಮಾರ್ಕನು ಬರೆದ ಸುವಾರ್ತೆ ಅವರು ಸಾಧು ಸುಂದರ್ ಸಿಂಗ್ ಹೇಳಿದ್ದು, ನನಗೆ ಯಾರು ಏನೇ ಮಾಡಿದ್ರು, ಆ ವಾಕ್ಯ ಹೇಳ್ತದೆ, ಓದ್ರಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥಗಳನ್ನೇನಾದರೂ ಕುಡಿದರು ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಹಾಲೆಲೂಯ. ಅವರು ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಕೂಡ ಅವರಿಗೆ ಯಾವ ಕೇಡು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇ ವಿಷ ಎತ್ಕೊಂಡು ಕುಡಿಬಾರ್ದು ಅಲ್ವಾ? ನಾನು ಟೆಸ್ಟ್ ಮಾಡಿ ನೋಡ್ತೀನಿ, ದೇವ್ರ ವಾಕ್ಯ ಹಿಂಗೆ ಹೇಳೈತೆ, ನಮ್ಮ ಮನೆಯಲ್ಲಿ ಇದೈತೆ ಅದೈತೆ, ಸ್ವಲ್ಪ ಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ನಾವು ಯಾವುದನ್ನು ನಾವು ಟೆಸ್ಟ್ ಮಾಡಬಾರ್ದು ಅಲ್ವಾ? ಆದರೆ ನಮಗೆ ಯಾರಾದರೂ ಕಲ್ಪಿಸಿದ್ರೆ, ನಮಗೆ ವಿರೋಧವಾಗಿ ಯಾರಾದರೂ ಆಗಿದ್ರೆ, ದೇವರು ವಿಷ ಪದಾರ್ಥಗಳನ್ನ ನಾವು ಕುಡಿದ್ರು ತಿಂದ್ರು ದೇವರು ನಮ್ಮನ್ನು ಏನ್ ಮಾಡ್ತಾರಂತೆ, ಕಾಪಾಡ್ತಾರೆ. ನಮಗೇನು ಆಗುವುದಿಲ್ಲ. ಅಲ್ಲಿ ಹೇಳ್ತದೆ, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ನಾವು ಯಾವುದನ್ನು ಮಾಡ್ಕೊಳ್ಳೋದಲ್ಲ, ನಮಗೆ ವಿರೋಧವಾಗಿ ಯಾರಾದರೂ ಏನಾದರೂ ಮಾಡುವುದಾದರೆ ದೇವರು ನಮ್ಮನ್ನ ಬಿಡಿಸುವಂತವನಾಗಿದ್ದಾನೆ. ನಮಗೆ ಗೊತ್ತೇ ಆಗುವುದಿಲ್ಲ. ಅನೇಕ ಸಾರಿ ದೇವರು ನಮ್ಮನ್ನ ಅನೇಕ ಕೇಡುಗಳಿಂದ ಬಿಡಿಸಿರುತ್ತಾರೆ, ಅನೇಕ ಶತ್ರುಗಳಿಂದ ಬಿಡಿಸಿರುತ್ತಾರೆ, ಅನೇಕ ಆಪತ್ತುಗಳಿಂದ ಅಪಘಾತಗಳಿಂದ ನಮಗೆ ಬಿಡಿಸಿರುತ್ತಾರೆ. ನಮಗೆ ಗೊತ್ತೇ ಆಗಿರುವುದಿಲ್ಲ, ಹೌದಲ್ವಾ? ಅನೇಕ ಸಾರಿ ನಮಗೆ ನಡಿಬೇಕಾದಂಥದ್ದನ್ನ ದೇವರು ತಪ್ಪಿಸಿರುತ್ತಾನೆ, ನಮಗೆ ಗೊತ್ತೇ ಆಗೋದಿಲ್ಲ. ಅದೇ ದೇವರ ವಾಕ್ಯ ಹೇಳುತ್ತದೆ, ನಾವು ಒಂದು ಅಧಿಕಾರದಿಂದ, ನಮಗೆ ದೇವರು ಕೊಟ್ಟ ಅಧಿಕಾರದಿಂದ ಏನ್ ಮಾಡ್ಬೇಕಂತ ಅದನ್ನ ನಾವು ಎದುರಿಸ್ಬೇಕಂತೆ, ಜಯಿಸಲಿಕ್ಕೆ ಸಾಧ್ಯ ಇದೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಹಾವುಗಳನ್ನ ಎತ್ತುವರು ಅಂತ ಹೇಳ್ತಾ ಇದೆ. ಏನನ್ನ?
ಹಾವುಗಳನ್ನ. ಯಾವ್ದಾದ್ರು ಬೈಬಲ್ ಅಲ್ಲಿ ನಿಮಗೆ ಘಟನೆ ಗೊತ್ತಾ? ಹಾವು ಕಚ್ಚಿದ್ರು ಕೂಡ ಏನಾಗದೆ ಇರುವಂತದ್ದು? ಹೌದು, ಪೌಲನ್ನ ನೋಡುತ್ತೇವೆ. ಪೌಲನು ಅಲ್ಲಿ ಒಂದು ಏನ್ ಮಾಡ್ತಾ ಇದ್ದಾರೆ, ಸೌದೆ ಎಲ್ಲ ಹಾಕ್ಬಿಟ್ಟು ಉರಿಸ್ತಾ ಇರ್ತಾರೆ. ಆ ಸೌದೆ ಬಿಸಿಯಲ್ಲಿ ಎಲ್ಲೋ ಒಂದು ಕಡೆಯಿಂದ ಒಂದು ಹಾವು, ವಿಷ ಸರ್ಪ ಬಂದ್ಬಿಟ್ಟು ಸೌದೆ ಹಾಕ್ತಾ ಇದ್ದಂತ ಪೌಲನ ಕೈಯನ್ನ ಕಚ್ಚಿಬಿಡ್ತಾರೆ. ಕಚ್ಚಿದ ತಕ್ಷಣ ಅದನ್ನು ನೋಡಿದಂತ ಎಲ್ಲರೂ ಅಲ್ಲಿರೋರು ಏನ್ ಹೇಳ್ತಾರೆ, ಓ ಇದು ಬಹಳ ವಿಷ ಸರ್ಪ, ಈ ವಿಷ ಸರ್ಪ ಕಚ್ಚಿದವರು ಬದುಕಿದ ಹಿಸ್ಟ್ರಿನೇ ಇಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ಇವರು ಸತ್ತೋಗ್ತಾರೆ ಅಂತ ಎದುರು ನೋಡ್ತಾ ಇದ್ರಂತೆ. ಆದ್ರೆ ಪೌಲ್ನು ಜಾಡಿಸ್ತಾನ, ಹಾಗೇನೆ ಅವರಿಗೆ ಏನೂ ಆಗುತ್ತಿಲ್ಲ. ಹಲ್ಲೆಲೂಯ. ಇದು ನೋಡಿ, ನಂಬಿಕೆ ಅನ್ನೋದು ದೊಡ್ಡ ಕಾರ್ಯ. ನಮಗೆ ವಿರೋಧವಾಗಿ ವಿಷ ಸರ್ಪಗಳಾಗಲಿ, ವಿಷಗಳಾಗಲಿ, ಕೇಡುಗಳಾಗಲಿ, ಮಾಟಮಂತ್ರಗಳಾಗಲಿ, ವಿರೋಧಗಳಾಗಲಿ ಏನು ನಡೆದಾಗಲೂ ಕೂಡ ದೇವರು ಹೇಳ್ತಾನೆ, ನಿಮಗೆ ನಾನು ಅಧಿಕಾರ ಕೊಟ್ಟಿದ್ದೇನೆ, ಆ ಅಧಿಕಾರದಿಂದ ಅವುಗಳನ್ನ ನೀವೇನ್ ಮಾಡಬೇಕು, ಎದುರಿಸಬೇಕು, ಜಯಿಸಬೇಕು ಅಂತ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತರು ಕೂಡ ಸೈತಾನದಿಂದ ಶೋಧಿಸಲ್ಪಟ್ಟನು. ಆದರೆ ಸೈತಾನನನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು, ಎದುರಿಸಿದ್ರು. ಹೌದಲ್ವಾ? ಯೇಸು ಸ್ವಾಮಿ ಎದುರಿಸಿದ್ದರಿಂದ ಯೇಸು ಸ್ವಾಮಿ ಕೇಡನ್ನು ಎದುರಿಸಿದ್ದ ಜಯಿಸಲಿಕ್ಕೆ ಸಾಧ್ಯವಾಯಿತು. ನಮ್ಮಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಹೋದರೆ ಮನುಷ್ಯರು ಕಲ್ಪಿಸುವ, ನಮಗೆ ವಿರೋಧವಾಗಿ ಮಾಡುವಂತ ಕಾರ್ಯಗಳನ್ನು ನಾವು ಜಯಿಸುವುದಕ್ಕೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ. ನಮಗೆ ನಂಬಿಕೆ ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, 11ನೇ ಅಧ್ಯಾಯ 6ನೇ ವಚನದಲ್ಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಾಗೆ ನಾವು ಹಾಗಾದ್ರೆ ದೇವರ ಬಳಿಗೆ ಬಂದಾಗ ನಾವು ನಂಬಬೇಕು, ನನ್ನ ರೋಗವನ್ನ ದೇವರು ವಾಸಿ ಮಾಡ್ತಾರೆ, ನನ್ನ ವಿರೋಧವಾಗಿ ಮನುಷ್ಯರು ಕಲ್ಪಿಸಿರುವಂತದ್ದನ್ನ ದೇವರು ಬಿಡಿಸುತ್ತಾರೆ, ನನ್ನ ಭವಿಷ್ಯವನ್ನು ರೂಪಿಸುತ್ತಾರೆ, ನನಗೆ ಬರುವಂತಹ ಆತಂಕಗಳನ್ನ ದೇವರು ತೆಗೆದು ಬಿಡುತ್ತಾರೆ ಎಂದು ನಂಬುವುದು ಅವಶ್ಯವಾಗಿದೆ. ನಾವು ನಂಬದೇ ಇದ್ರೆ ಅದು ನಡೆಯೋದಿಲ್ಲ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇರುವಂತ ಮಾತೇನಂದ್ರೆ, ನಂಬಿಕೆ ಇಲ್ಲದೆ ದೇವರನ್ನು ಕೂಡ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ನಾವು ಬರ್ತೀವಿ, ಆಲಯಕ್ಕೆ ಬರ್ತೀವಿ, ಪ್ರಾರ್ಥನೆಗಳು ಮಾಡ್ತೀವಿ, ಬೈಬಲ್ ಅನ್ನ ಓದ್ತೀವಿ. ಆದ್ರೆ ಕೆಲವು ಸಾರಿ ನಮಗೆ ಏನ್ ಅನಿಸ್ತದೆ ಅಂದ್ರೆ, ಅಯ್ಯೋ ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತಗಳು ನಡೀತಾ ಇಲ್ಲ, ಯಾಕೆ ನನ್ನನ್ನು ದೇವರು ಬಿಡಿಸ್ತಾ ಇಲ್ಲ, ದೇವರು ಯಾಕೆ ನನಗೆ ಪ್ರತಿಫಲ ಕೊಡ್ತಾ ಇಲ್ಲ? ಅದಕ್ಕೆ ಕೆಲವರು ಹೇಳೋದೇನಂದ್ರೆ, ನನಗೆ ಯಾರೋ ಏನೋ ಮಾಡಿಸಿದ್ದಾರೆ, ನನ್ನ ಬಿಸ್ನೆಸ್ ವಿರುದ್ಧವಾಗಿ ಏನೋ ಮಾಡಿಸಿದ್ದಾರೆ, ನನ್ನ ವಿದ್ಯಾಭ್ಯಾಸ ವಿರುದ್ಧವಾಗಿ ಏನೋ ಮಾಡಿಸಿದ್ದಾರೆ, ಆದ್ರಿಂದ ನನಗೇನು ಪ್ರತಿಫಲನೇ ಸಿಗ್ತಾ ಇಲ್ಲ, ನನಗೇನು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ನೀವು ಚಿಂತೆ ಮಾಡಬೇಡಿ. ನಿಮಗೆ ಅನಿಸ್ಬೋದು ಒಂದು ವೇಳೆ ಯಾರೋ ನನಗೇನೋ ಮಾಡಿಸಿದ್ದಾರೆ, ನನಗೆ ಕೆಲವು ಸಾರಿ ನೋಡ್ರಿ, ಮಾಡಿಸೋದು ಮಾತ್ರ ಅಲ್ಲ, ಕೆಲವರು ಬಯಸ್ತಾ ಇರ್ತಾರೆ, ಇವ್ರಿಗೆ ಆಗ್ಬಾರ್ದು ಅಂತ. ಅದು ಕೂಡ ಒಂದು ರೀತಿಯಾದಂಥ ಶಾಪನೇ ನಮಗೆ. ಯಾರಾದರೂ ನಮಗೆ ವಿರೋಧವಾಗಿ ಇವ್ರ ಮೇಲಕ್ಕೆ ಬರಬಾರ್ದು, ಇವ್ರ ಕುಟುಂಬದಲ್ಲಿ ಇದು ನಡೀಬಾರ್ದು ಅಂತೇಳಿ ಅದು ಅಂದ್ಕೊಳ್ತಾ ಇರ್ತಾರಲ್ಲ, ಕೆಲವರು ಅದಕ್ಕೆ ಹೇಳ್ತಾರೆ, ನಾನೇನಾದ್ರೂ ಅಂದ್ರೆ ನಡೀತದೆ, ಏನಾದ್ರೂ ನನ್ನ ನಾಲಿಗೆ ಮೇಲೆ ಮಚ್ಚೆ ಇದೆ ಅಂತಾರೆ ಅಲ್ವಾ? ಕೇಳಿಸ್ಕೊಂಡಿದ್ದೀರಾ? ಏನಂತೆ ನಾಲಿಗೆ ಮೇಲೆ? ನನ್ನ ನಾಲಿಗೆ ಮೇಲೆ ಮಚ್ಚೆ ಇದೆ, ನಾನು ಅಂದ್ರೆ ನಡೀತದೆ. ಮಚ್ಚೆ ಇರೋದ್ರಿಂದ ನಡೀತದೆ. ಮೊದಲು ನಾನು ಚಿಕ್ಕವಾಗ ಕೇಳಿಸ್ಕೊಳ್ತಾರೆ, ಇವಾಗ ಕೇಳಿಸ್ಕೊಳ್ತಾ ಇಲ್ಲ, ಇದೇ ಎಲ್ಲೋ ಗೊತ್ತಿಲ್ಲ ಆ ಥರ. ಓಕೆ, ಆದರೆ ನನಗೆ ನಾಲಿಗೆ ಮೇಲೆ ಮಚ್ಚೆ ಇದೆ, ನಾನು ಏನಾದರೂ ಅಂದರೆ ಅದು ನಡೆದು ಬಿಡ್ತದೆ, ಏನಾದರೂ ಅಂದರೆ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಕೆಲವು ಸಾರಿ ನಿಜವಾಗಿ ಹೇಳಬೇಕಾದ್ರೆ ಮನುಷ್ಯರು ಆ ರೀತಿ ಮಾಡುವುದು ನಮಗೆ ಫಲಿಸ್ತದೆ, ಅಂದರೆ ನಮ್ಮ ಮೇಲೆ ವಿರುದ್ಧವಾಗಿ ಮಾಡೋದು. ಆದರೆ ಒಂದು ವಿಷಯ ಬೈಬಲ್ ಹೇಳ್ತದೆ, ಅದನ್ನು ಮುರಿಯಲಿಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅದು ಮುಖ್ಯವಾದದ್ದು. ಮನುಷ್ಯರು ಕಲ್ಪಿಸ್ತಾರೆ, ತಡೆ ಮಾಡ್ತಾರೆ, ತೊಂದರೆ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಆದರೆ ನಮಗೆ ಅದರಿಂದ ಜಯಿಸುವಂತ ಶಕ್ತಿಯನ್ನ ದೇವರು ಕೊಟ್ಟಿದ್ದಾರೆ. ಮೊದಲು ಅಧಿಕಾರದಿಂದ ನಾವು ಅದನ್ನು ಎದುರಿಸಬೇಕು, ಎರಡನೇದು ನಂಬಿಕೆಯಿಂದ ನಾವು ಅದನ್ನು ಎದುರಿಸಬೇಕು. ಅದಕ್ಕೆ ದೇವರ ವಾಕ್ಯ ಇಲ್ಲಿ ಹೇಳಿದ್ದು, ಇಬ್ರಿಯ 11:6,
ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂಬುದನ್ನ ನಂಬುವುದು ಅವಶ್ಯವಾಗಿದೆ. ಅವಶ್ಯ, ವೆರಿ ಇಂಪಾರ್ಟೆಂಟ್. ಕೆಲವರು ಹೇಳ್ತಾರಲ್ಲ ಬಹಳ ಮುಖ್ಯ. ಈಗ ಒಂದು ಅಡುಗೆ ಮಾಡ್ತೀವಿ, ಅಡುಗೆಯಲ್ಲಿ ಮುಖ್ಯವಾದದ್ದು ಏನು? ಅದರಲ್ಲಿ ಎಲ್ಲಾನು ಮುಖ್ಯನೇ, ಆದರೆ ಅದರಲ್ಲಿ ಬಹಳ ಮುಖ್ಯ ಉಪ್ಪು ಅಲ್ವಾ? ಸ್ವಲ್ಪ ಖಾರ ಇಲ್ಲ ಅಂದರೂ ನಡೀತದೆ ಅಲ್ವಾ? ತರಕಾರಿಗಳಿಲ್ಲ ಅಂದ್ರೆ ನಡೀತದೆ, ಏನೋ ನಡೀತದೆ, ಆದರೆ ಎಲ್ಲ ಇದ್ದರೆ ಚೆನ್ನಾಗಿರ್ತದೆ, ವೆರಿ ಗುಡ್. ಆದರೆ ಉಪ್ಪಿಲ್ಲ ಅಂದರೆ ರುಚಿ ಇಲ್ಲ ಅಲ್ವಾ? ವೆರಿ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಉಪ್ಪು ತುಂಬ ಬೆಲೆ ಕಡಿಮೆ ನೋಡಿ, ಪ್ರತಿ ಬಡವರಿಗೂ ಸಿಗ್ತದೆ ಉಪ್ಪು. ಇವಾಗ ಸ್ವಲ್ಪ ಕಾಸ್ಟ್ಲಿ, ಮೊದಲು ಬಹಳ ಕಡಿಮೆ ಇತ್ತು. ಹಾಗೆ ನಾವು ನೋಡುತ್ತೇವೆ. ಹಾಗೆ ಪ್ರತಿಯೊಂದು ಜೀವಿತದಲ್ಲಿ, ನಮ್ಮ ಕ್ರೈಸ್ತ ಜೀವಿತದಲ್ಲಿ ಎಲ್ಲಾನು ಮುಖ್ಯನೇ. ಅಡಿಗೆಯಲ್ಲಿ ಎಲ್ಲ ಮುಖ್ಯನೇ, ಆದರೆ ಬಹಳ ಮುಖ್ಯ, ಅವಶ್ಯ ಉಪ್ಪಿನ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ, ವಾಕ್ಯ, ದೈವ ಕೃಪೆ ಎಲ್ಲ ಮುಖ್ಯನೇ. ಆದರೆ ಅದರಲ್ಲಿ ಮುಖ್ಯವಾದದ್ದು, ಬಹಳ ಅವಶ್ಯವಾದದ್ದು ಯಾವುದು? ನಂಬಿಕೆ ಇಲ್ಲ ಅಂದ್ರೆ ದೇವರಿಂದ ನಾವು ಏನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾರ್ಥನೆ ಮಾಡಬೇಕು, ನಂಬಬೇಕು. ನನ್ನ ಜೀವಿತ, ನನಗೆ ವಿರೋಧವಾದ ಕೃತ್ಯಗಳು, ನನಗೆ ಅಡ್ಡಿಯಾಗಿರುವ ಕೃತ್ಯಗಳು, ನನಗೆ ತೊಂದರೆ ಮಾಡುವಂಥ ವ್ಯಕ್ತಿಗಳು, ಎಲ್ಲರ ಕೃತ್ಯಗಳು ಲಯವಾಗಬೇಕು ಅಂತ ನಂಬಿಕೆಯಿಂದ ನಾವು ಪ್ರಾರ್ಥಿಸಿದರೆ ನಮ್ಮ ವಿರೋಧವಾಗಿರುವಂಥ ಕಾರ್ಯಗಳು ಏನಾಗ್ತವೆ? ಬ್ರೇಕ್ ಆಗೋಗ್ತವೆ. ಎಲ್ಲವೂ ಯೇಸುವಿನ ನಾಮದಲ್ಲಿ ಏನಾಗ್ತವೆ? ಮುರಿದು ಬೀಳುತ್ತವೆ. ನಮಗೆ ಬಿಡುಗಡೆ ಉಂಟಾಗುತ್ತದೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಹಬಕ್ಕೂಕನ ಗ್ರಂಥದಲ್ಲಿ ಒಂದು ವಾಕ್ಯವನ್ನ ನಾವು ನೋಡುತ್ತಾ ಇದ್ದೇವೆ. ಹಬಕ್ಕೂಕನ ಗ್ರಂಥ 2ನೇ ಅಧ್ಯಾಯ 4ನೇ ವಚನವನ್ನ ನಾವು ಓದುತ್ತೇವೆ. ಹಬಕ್ಕೂಕನ ಗ್ರಂಥ 2ನೇ ಅಧ್ಯಾಯ 4ನೇ ವಚನ. ಇಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ಹಾಲೆಲೂಯಾ. ದೇವರ ವಾಕ್ಯ ಏನ್ ಹೇಳ್ತದೆ? ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ. ದುಷ್ಟನೇನಂದ್ಕೊಳ್ತಾನೆ? ಈಕೆಯ ಜೀವನ ಹಾಳು ಮಾಡ್ಬೋದು, ನಾನು ಈ ಕುಟುಂಬವನ್ನ ಒಡಿಬಹುದು, ನಾನು ಇವರ ಜೀವಿತವನ್ನ ಇಲ್ಲದೆ ಮಾಡಬಹುದು ನಾನು ಅಂತ ಸೈತಾನನು ಏನ್ ಮಾಡ್ತಾನೆ? ಉಬ್ಬಿಕೊಳ್ತಾನೆ. ನಾನು ಮಾಡಿದ್ರೆ ನನ್ನ ಬಂಧನನ ಬಿಡಿಸ್ಕೊಳಕ್ಕಾಗಲ್ಲ ಅಲ್ವಾ? ನಾನು ಮಾಡಿದ್ರೆ ಬಂಧನನ ಬಿಡಿಸ್ಕೊಳಕ್ಕಾಗಲ್ಲ, ಹೊರಗಡೆ ಬರಕ್ಕಾಗಲ್ಲ, ಇವ್ರ ಕುಟುಂಬ ಸರಿಯಾಗುವುದೇ ಇಲ್ಲ, ಇವರ ಜೀವಿತ ಸರಿಯಾಗುವುದೇ ಇಲ್ಲ ಅಂತ ದುಷ್ಟನು ಉಬ್ಬಿಕೊಳ್ತಾನೆ. ಆದರೆ ದೇವರ ಆತ್ಮ ಹೇಳುತ್ತದೆ, ನಿನಗೆ ಜಯ ಉಂಟು. ಹಲ್ಲೆಲೂಯಾ. ದೇವರ ವಾಕ್ಯ ಏನ್ ಹೇಳುತ್ತದೆ? ದೇವರ ಆತ್ಮನು ದುಷ್ಟಾತ್ಮವು ನಮಗೆ ತೊಂದರೆಯನ್ನು ಮಾಡಿದ್ರೆ ದೇವರ ಆತ್ಮನು ನಮಗೆ ಸಹಾಯವನ್ನ ಮಾಡ್ತಾನೆ. ಅದರಿಂದ ಹೊರಗಡೆ ಬರಲಿಕ್ಕೆ ದೇವರು ನಮಗೆ ಉಪಕಾರ ಮಾಡ್ತಾನೆ. ಅದರಿಂದ ನಾವೇನು ಮಾಡಬೇಕು? ನಂಬಿಕೆಯಿಂದ ಕೇಳಿಕೊಳ್ಳಬೇಕು, ನಂಬಿಕೆಯಿಂದ ಪ್ರಾರ್ಥಿಸಬೇಕು, ನಂಬಿಕೆಯಿಂದ ವಾಕ್ಯ ಓದಬೇಕು, ನಂಬಿಕೆಯಿಂದ ಪ್ರತಿ ಸಾರಿ ನಾವು ನಮ್ಮ ಕುಟುಂಬಗಳನ್ನ ದೇವರಿಗೆ ಅಭಿಷೇಕ ಮಾಡುವಂಥವರಾಗಿರಬೇಕು. ಯೋಬನು ಪ್ರತಿನಿತ್ಯ ತನ್ನ ಕುಟುಂಬಕ್ಕಾಗಿ ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ದನು, ಹೌದಲ್ವಾ? ಆ ಪ್ರಾರ್ಥನೆಯ, ನಂಬಿಕೆಯ ಪ್ರಾರ್ಥನೆಯೇ ಅವನ ಮನೆಯ ಸುತ್ತಲೂ ಏನಾಗಿತ್ತಂತೆ? ಬೆಂಕಿಯ ಬೇಲಿಯಾಗಿ ಮಾರ್ಪಟ್ಟಿತ್ತಂತೆ. ನೋಡಿ, ಇವತ್ತು ನಮ್ಮ ಸುತ್ತಲೂ ಏನಿರ್ಬೇಕು ಗೊತ್ತಾ? ಮನುಷ್ಯರು ಕಲ್ಪನೆ ಮಾಡುವಂತ ಎಲ್ಲ ಶಾಪ, ಪಾಪ, ಕೆಟ್ಟತನ, ಮಾಟ ಮಂತ್ರ ಎಲ್ಲ ಕೃತ್ಯಗಳಿಗೆ ವಿರೋಧವಾಗಿ ನಾವು ನಂಬಿಕೆಯ ಪ್ರಾರ್ಥನೆಯಿಂದ ನಮ್ಮ ಮನೆಯ ಸುತ್ತಲೂ, ನಮ್ಮ ಸುತ್ತಲೂ ಬೆಂಕಿಯ ಬೇಲಿಯನ್ನ ಹಾಕಿಕೊಂಡಿರುವುದಾದರೆ ದುಷ್ಟನು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ದುಷ್ಟನು ಉಬ್ಬಿಕೊಳ್ತಾನಂತೆ. ಇವ್ರನ್ನ ಹಾಳು ಮಾಡ್ಬೋದು, ಇವ್ರನ್ನ ಬೀಳಿಸ್ಬೋದು, ಇವ್ರನ್ನ ಇಲ್ಲದೆ ಮಾಡ್ಬೋದು ಅಂತ ದುಷ್ಟನು ಉಬ್ಬಿಕೊಳ್ಳುತ್ತಾನಂತೆ. ಆದರೆ ಅಲ್ಲಿ ಹೇಳ್ತದೆ, ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ. ದುಷ್ಟನು ಒಂದು ವೇಳೆ ಆ ರೀತಿಗೆ ಉಬ್ಬಿಕೊಳ್ಳುವ ರೀತಿಯಲ್ಲಿ ಅಲ್ಲ. ಅದಕ್ಕೆ ನಾವು ಇನ್ನೊಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 24ನೇ ವಚನದಲ್ಲಿ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಪ್ರಾರ್ಥನೆ ಮಾಡುವಾಗ ನಾವು ಹೆಂಗೆ ಪ್ರಾರ್ಥನೆ ಮಾಡಬೇಕಂದ್ರೆ, ನನಗೆ ಜಯ ಉಂಟು, ನನಗೆ ಬಿಡುಗಡೆ ಉಂಟು, ನನಗೆ ಇದರಿಂದ ವಿಮುಕ್ತಿ ಉಂಟು,
ನಾವು ಒಂದು ಸಾಲಕ್ಕಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಈ ಸಾಲ ಯೇಸುವಿನ ನಾಮದಲ್ಲಿ ಮುಗಿದು ಹೋಗ್ಬೇಕು, ತೀರಿ ಹೋಗ್ಬೇಕು. ದೇವರೇ, ಈಗೋ ನನ್ನ ರೋಗ ಯೇಸುವಿನ ನಾಮದಲ್ಲಿ ಗುಣವಾಗಬೇಕು. ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸ್ಬೇಕು? ನಾವು ಅಧಿಕಾರದಿಂದಲೂ ನಂಬಿಕೆಯಿಂದಲೂ ನಾವು ಪ್ರಾರ್ಥಿಸ್ಬೇಕು. ಇಲ್ಲಿ ಹೇಳ್ತದೆ, ನೀವು ಬೇಡಿಕೊಳ್ಳುವುದನ್ನು ನಂಬಿರಿ, ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ನಾವು ಪ್ರಾರ್ಥನೆ ಮಾಡಿದ ಮೇಲೆ ಹೇಳ್ತೇವೆ, ದೇವರೇ, ಈ ರೀತಿಯಾಗಿ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ನನಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ, ನನ್ನ ಪ್ರಾರ್ಥನೆಗೆ ಉತ್ತರಿಸಿದ್ದಕ್ಕಾಗಿ ಸ್ತೋತ್ರ. ಅದರ ಅರ್ಥ ಆಲ್ರೆಡಿ ನಾನು ರಿಸೀವ್ಡ್ ಮಾಡ್ಕೊಂಡಿದ್ದೇನೆ. ಅದನ್ನು ನನ್ನ ಕೈಗೆ ಉಪಯೋಗಿಸಲಿಕ್ಕೆ ತಡ ಆಗ್ಬೋದು. ಈಗ ನಾವು ಯಾವ ಒಂದು ಪಾರ್ಸಲ್ ಬರ್ತದೆ, ಓಕೆ, ಪಾರ್ಸಲ್ ಬಂದಾಗ ನಮ್ಮ ಮನೆಗೆ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಒಂದು ಸೈನ್ ಹಾಕ್ಸ್ಕೊಳ್ತಾರೆ. ಸಾಲ್ಮನ್ ಸ್ಪೀಡ್ ಪೋಸ್ಟಲ್ಲಿ ಏನು ಮಾಡ್ತಾರೆ, ಸೈನ್ ಮಾಡ್ತಾರೆ. ಏನಂತ? ರಿಸೀವ್ಡ್. ಅಲ್ಲಿ ರಿಸೀವ್ಡ್ ಅಲ್ಲಿ ನಾವು ಮೇಲೆ ಸೈನ್ ಹಾಕಬೇಕು. ಅಂದರೆ ನಾವು ಪಾರ್ಸಲನ್ನು ತಗೊಂಡಿದ್ದೀವಿ, ರಿಸೀವ್ಡ್ ಅಂತ ಮಾಡಿದ್ದೀವಿ. ಆ ಬಾಕ್ಸನ್ನು, ನನ್ನ ಮನೆಯಲ್ಲಿ ತುಂಬ ಬಾಕ್ಸ್ಗಳು ಹಂಗೆ ಇದ್ದಾವೆ, ಏನೋ ತುಂಬ ಬಾಕ್ಸು, ಲೈಟು, ಮೈಕು, ಸ್ಟ್ಯಾಂಡು ಎಲ್ಲ ಹಂಗೆ ಇದ್ದಾವೆ. ಏನು ರಿಸೀವ್ಡ್ ಆಗಿದೆಯಲ್ಲ, ಮತ್ತೆ ಯಾಕೆ ಅದು ಹಂಗೆ ಇದೆ? ಉಪಯೋಗಿಸಿಲ್ಲ ಅಷ್ಟೇ. ಇನ್ನು ಅರ್ಥ ಆಗ್ತಾ ಇದೆ ನಿಮಗೆ? ರಿಸೀವ್ಡ್ ಆಗಿದೆ, ನನಗೆ ಒಂದು ಬಂದಿದೆ ಬಾಕ್ಸು, ಆದರೆ ಬಾಕ್ಸ್ ನಾನು ಇನ್ನು ಯೂಸ್ ಮಾಡಿಲ್ಲ. ಅದರರ್ಥ ಅದೇ ರೀತಿ ನಾವೇನು ಮಾಡಬೇಕಂದ್ರೆ, ದೇವರೇ, ನಾನು ಈ ವಿಷಯಕ್ಕಾಗಿ ಆಲ್ರೆಡಿ ಪ್ರಾರ್ಥನೆ ಮಾಡಿದ್ದೀನಿ, ಆರ್ಡರ್ ಮಾಡಿದ್ದೀನಿ, ಅದು ಬಂದಿದೆ, ರಿಸೀವ್ಡ್ ಆಗಿದೆ, ಆದರೆ ನಾನು ಅದನ್ನಿನ್ನೂ ಉಪಯೋಗಿಸ್ತಾ ಇಲ್ಲ. ಸ್ವೀಕರಿಸಿದ್ದೀವಿ, ಉಪಯೋಗಿಸ್ತಾ ಇಲ್ಲ. ಅದರರ್ಥ ನಮಗೆ ಏನೋ ಒಂದು ಸಾಲದ ಪರಿಷ್ಕಾರ, ರೋಗದ ಪರಿಷ್ಕಾರ, ಭವಿಷ್ಯದ ಪರಿಷ್ಕಾರ, ಮನೆಯ ಪರಿಷ್ಕಾರ, ಯಾವುದೋ ಒಂದು ಕಾರ್ಯ ನಮಗೆ ನಡೀಬೇಕು, ಆದರೆ ಅದು ಬಂದಿದೆ, ಅದನ್ನು ನಾವಿನ್ನೂ ಉಪಯೋಗಿಸ್ತಾ ಇಲ್ಲ ಅಷ್ಟೇ. ಅದಕ್ಕೆ ನಾವೇನು ಮಾಡ್ತೀವಿ, ಓ ನನಗೆ ಪಾರ್ಸಲ್ ಬಂದಾಯಿತು, ಥ್ಯಾಂಕ್ ಯು. ಅದಲ್ವಾ? ನೀವು ಟ್ರಾವೆಲ್ ಮಾಡ್ತೀರಾ ತಾನೆ? ಏನು ಮಾಡ್ತೀರಾ? ಊಬರು, ಓಲಾದಲ್ಲಿ, ರ್ಯಾಪಿಡೋದಲ್ಲಿ ಟ್ರಾವೆಲ್ ಮಾಡ್ತೀರಾ. ಟ್ರಾವೆಲ್ ಮಾಡುವಾಗ ಬುಕ್ ಮಾಡ್ತೀರಾ ಫಸ್ಟ್. ಅವ್ರು ಬರ್ತಾರೆ, ಬಂದ ಮೇಲೆ ನೀವು ಟ್ರಾವೆಲ್ ಮಾಡಿಬಿಡ್ತೀರಾ. ಅದಾದಮೇಲೆ ಸ್ಟಾರ್ ಕೇಳುತ್ತೆ. ಅದು ಏನು ಕೇಳುತ್ತೆ? ಹೌದಲ್ವಾ? ನಮ್ಮ ಒಂದು ಸೇವೆ ಎಷ್ಟಿತ್ತು, ಉತ್ಕೃಷ್ಟವಾಗಿತ್ತಾ, ಚೆನ್ನಾಗಿತ್ತಾ, ಸ್ಟಾರ್ ಕೊಡ್ರಿ ಅಂತ ಕೇಳುತ್ತೆ, ಫೀಡ್ಬ್ಯಾಕ್ ಕೊಡ್ರಿ ಅಂತ ಕೇಳುತ್ತೆ. ನಾವೇನು ಮಾಡ್ತೀವಿ? ಫೀಡ್ಬ್ಯಾಕ್ ಕೊಡ್ತೀವಿ. ನೀವು ವಸ್ತುಗಳು ತಗೊಂಡಾಗ ಅದು ಕೇಳುತ್ತೆ, ಹೇಗಿತ್ತು ವಸ್ತುಗಳು, ನಮ್ಮ ಸರ್ವಿಸ್ ಹೇಗಿತ್ತು, ಸ್ಟಾರ್ ಕೊಡ್ರಿ ಅಂತ ಕೇಳುತ್ತದೆ. ನೋಡಿ, ಆ ರೀತಿಯಾಗಿ ನಾವು ಕೂಡ ನಮ್ಮ ದೇವರು ಮಾಡಿದ ಉಪಕಾರಕ್ಕೆ ನಾವೇನು ಮಾಡಬೇಕು? ಫೀಡ್ಬ್ಯಾಕ್ ಕೊಡಬೇಕು. ಏನಂತ? ನಮಗೇನಾದರೂ ಅವ್ರು ಬೇಸರ ಮಾಡಿಬಿಟ್ರೆ ನಾವು 1 ಸ್ಟಾರ್ ಕೊಡ್ತೀವಿ. ಈಗಿನ ಆಪ್ಗಳು ಹೆಂಗೆ ಗೊತ್ತಾ, ನೀವು 1 ಸ್ಟಾರ್ ಕೊಟ್ಟರೆ ಏನು ಕೊಡೋಕ್ಕಾಗಲ್ಲ, ಫೀಡ್ಬ್ಯಾಕ್ ಕ್ವಶನ್ ರೀಸನ್ ಕೇಳುತ್ತೆ. ನೀವು 5 ಸ್ಟಾರ್ ಕೊಟ್ಟರೆ ಆರಾಮಾಗಿ ಒಪ್ಕೊಳ್ಳುತ್ತೆ. ಓಕೆ, ದೇವರ ಬಳಿಯಲ್ಲಿ ಹಾಗೆ ಒಂದು ಸೇವೆ ಪಡ್ಕೊಂಡ ಮೇಲೆ, ಒಂದು ಆರ್ಡರ್ ನಮಗೆ ಸಿಕ್ಕಿದ ಮೇಲೆ ನಾವೇನು ಮಾಡಬೇಕು? ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಫೀಡ್ಬ್ಯಾಕ್ ಹೇಳಬೇಕು. ಏನಂತ? ಥ್ಯಾಂಕ್ ಯು ಜೀಸಸ್, ನೀವು ಉತ್ತಮವಾದದ್ದನ್ನೇ ನಮಗೆ ಕೊಟ್ರಿ, ಒಳ್ಳೆಯ ಸರ್ವಿಸ್ ಅನ್ನು ಕೊಟ್ಟಿದ್ದೀರಾ, ಒಳ್ಳೆಯ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದೀರಾ ಅಂತ ನಾವು ಹೇಗೆ ಲೋಕದಲ್ಲಿ ಹೇಳುತ್ತೇವೋ ಅದೇ ರೀತಿಯಲ್ಲಿ ದೇವರಿಗೆ ನಾವೇನು ಮಾಡಬೇಕು? ಫೀಡ್ಬ್ಯಾಕ್ ಕೊಡಬೇಕು. ದೇವರೇ, ನಿನಗೆ ಸ್ತೋತ್ರಪ್ಪ, ಐ ಬಿಲೀವ್, ನಾನು ನಂಬ್ತೇನೆ, ನೀನು ಮಾಡಿದ ಉಪಕಾರಕ್ಕಾಗಿ ಥ್ಯಾಂಕ್ ಯು. ಉತ್ತಮವಾದದ್ದನ್ನು ಕೊಟ್ಟಿದೆಯಾ ಆಲ್ರೆಡಿ, ನಾವು ಯೂಸ್ ಮಾಡಿಲ್ಲ, ಇನ್ನು ನಮ್ಮದು ಪರಿಪೂರ್ಣವಾಗಿ ನಮ್ಮ ಸಮಸ್ಯೆ ತೀರಿಲ್ಲ. ಆದರೂ ನಾವೇನು ನಂಬ್ತೀವಿ? ಪ್ರಾಡಕ್ಟ್ ಬಂದಿದೆ, ಥ್ಯಾಂಕ್ ಯು ಅಂತ ಹೇಳಿದ ಹಾಗೆ ನಾವು ದೇವರಿಗೆ ಏನು ಮಾಡಬೇಕು? ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆ ನಂಬಿಕೆಯಿಂದಲೇ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ನಾವಾಗ ದೇವರಿಗೆ ಏನು ಮಾಡಬೇಕು? ಕೃತಜ್ಞತೆಯನ್ನ ಸಲ್ಲಿಸುವಂಥವರು ಆಗಿರಬೇಕು. ನೋಡಿ, ದೇವರ ವಾಕ್ಯಗಳೇ ಹೇಗೆ ಹೇಳ್ಕೊಡ್ತದೆ. ನಾವು ಮೊದಲ ಕೊರಿಂಥದ ಪತ್ರಿಕೆಯಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಈ ರೀತಿಯಾಗಿ ಓದಿಕೊಳ್ಳುತ್ತೇವೆ. ದೇವರು ಕೇವಲ ವಸ್ತುಗಳು ಮಾತ್ರ ಅಲ್ಲ, ಬಿಡುಗಡೆಗಳು ಮಾತ್ರ ಅಲ್ಲ, ಆತನು ಆರೋಗ್ಯದಾಯಕನು ಕೂಡ ಆಗಿದ್ದಾನೆ. ನಿಮಗೂ ನನಗೂ ಶರೀರದಲ್ಲಿ ಬಲಹೀನತೆಗಳಿರುವಾಗ, ಕುಟುಂಬದಲ್ಲಿ ಕೆಲವು ಸಾರಿ ರೋಗಗಳು ಮುತ್ತಿಕೊಂಡಾಗ ದೇವರು ನಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. 12ನೇ ಅಧ್ಯಾಯದಲ್ಲಿ, ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ
8 ಮತ್ತು 9ನೆಯ ವಚನವನ್ನು ಓದಿಕೊಳ್ಳೋಣ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು. ಹಾಲೆಲೂಯ, ದೇವರಿಗೆ ಸ್ತೋತ್ರ. ನೋಡಿ, ಇಲ್ಲಿ ಹೇಳ್ತದೆ ನಾನಾ ರೋಗಗಳನ್ನ ವಾಸಿ ಮಾಡುವ ವರವು. ದೇವರು ನಮಗೆ ಕೊಡುವಂತ ಆತ್ಮವು ನಮಗೆ ರೋಗದಿಂದ ಬಿಡುಗಡೆ ಉಂಟಾಗುವಂತ ವಾಗ್ದಾನವೂ ಆಗಿದೆ. ದೇವರು ನಮಗೆ ಖಂಡಿತ ಸಹಾಯ ಮಾಡ್ತಾರೆ. ನಮಗಿರುವಂಥ ಶಾಪಗಳು ಕೆಲವು ಸಾರಿ ನಮಗೆ ತರಕಾರಿಗಳಿಂದ, ಊಟಗಳಿಂದ, ಕೆಲವು ಸಾರಿ ಈಗಿನ ಕಾಲದಲ್ಲಿ ಏನಾಗಿದೆ ಫಾಸ್ಟ್ ಫುಡ್ಗಳಿಂದ ಅನೇಕ ವಿಧವಾದಂಥ ಸಮಸ್ಯೆಗಳು, ಬಲಹೀನತೆಗಳನ್ನು ನಮ್ಮನ್ನು ಕಾಣಬಹುದು. ದೇವರು ಹೇಳ್ತಾನೆ, ನೀವು ಯಾವುದೇ ವಿಧವಾದಂಥ ರೋಗದಲ್ಲಿದ್ದರೂ ಕೂಡ ಬಿಡುಗಡೆ ಉಂಟಾಗ್ತದೆ. ಹಲ್ಲೆಲೂಯ. ಕೆಲವರು ಹೇಳ್ತಾರೆ, ಹೌದಾ, ದೇವ್ರ ಹತ್ರ ಬಂದರೆ ಆರೋಗ್ಯ ಬರ್ತದ, ಅನಾರೋಗ್ಯ ಎಲ್ಲ ಹೋಗ್ಬಿಡ್ತದ ಅಂತ ಕೇಳ್ತಾರೆ. ಖಂಡಿತ ದೇವರಿಗೆ ಅಸಾಧ್ಯವಾದದೊಂದು ಇಲ್ಲ. ಆದರೆ ದೇವರು ಮಾಡಬೇಕು, ಮನುಷ್ಯರಲ್ಲ, ದೇವರು ಮಾಡಬೇಕು. ನಮಗೆ ಎಲ್ಲ ಸಕಲ ವಿಧವಾದ ರೋಗಗಳನ್ನು ವಾಸಿ ಮಾಡುವಂಥವನು ಆತನಾಗಿದ್ದಾನೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಹಲ್ಲೆಲೂಯ. ಇವತ್ತು ನಂಬಿಕೆಯಿಂದ ಅದಕ್ಕೆ ನಮ್ಮ ಮೇಲಿರುವ ಶಾಪಗಳು, ನಮ್ಮ ಮೇಲಿರುವಂಥ ಎಲ್ಲ ದುಷ್ಟನ ಉಬ್ಬಿಕೊಳ್ಳುವ ಕೃತ್ಯಗಳು ನಮ್ಮಿಂದ ದೂರವಾಗಿ ಹೋಗಬೇಕಾದರೆ ನಾವು ಸೈತಾನನನ್ನು ಎದುರಿಸಬೇಕು. ಅದಕ್ಕೆ ಯಾಕೋಬನ ಒಂದು ಮಾತು, ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಜೇಮ್ಸ್ 4:7, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನ ಎದುರಿಸಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ಸೈತಾನ ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನ. ಸೈತಾನ ಯಾವ್ಯಾವ ರೂಪದಲ್ಲಿ ನಮ್ಮನ್ನ ಭಯಪಡಿಸ್ತಾನೆ, ಬಾಧೆಪಡಿಸ್ತಾನೆ? ರೋಗದ ಮೂಲಕ, ಸಾಲದ ಮೂಲಕ, ಬಡತನದ ಮೂಲಕ, ಬಲಹೀನತೆಯ ಮೂಲಕ, ಕುಟುಂಬದಲ್ಲಿ ಅಪಾರ್ಥಗಳ ಮೂಲಕ, ಅನ್ಯೂನ್ಯತೆಗಳ ಕೊರತೆಗಳ ಮೂಲಕ, ಅನೇಕ ವಿಧವಾದಂಥ ಈ ರೀತಿಯಾದಂಥ ಕೃತ್ಯಗಳಿಂದ ನಮ್ಮನ್ನ ಭಯಪಡಿಸಲಿಕ್ಕೆ ನೋಡಿಸ್ತಾನೆ ಅಲ್ವಾ? ಭಯಪಡಿಸಲಿಕ್ಕೆ ನೋಡ್ತಾನೆ. ಕಳೆದ ದಿನದಲ್ಲಿ ನಮ್ಮ ಮನೆಗೆ ನಿನ್ನೆ ದಿನದಲ್ಲಿ ಒಬ್ಬರು ಬಂದಿದ್ರು. ಅವರು ಅನ್ಯರು, ಬಿಸ್ನೆಸ್ ಮಾಡ್ತಾ ಇದ್ರು, UPS, ನಮ್ಮ ಮನೆಗೆ UPS ಆಗಿದವರು. ಅವರು ಮನೆಗೆ ಬಂದ್ಬಿಟ್ಟು ಹೇಳ್ತಾ ಇದ್ರು, ಸರ್ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನಾವು ಏನೇ ಕೈ ಹಾಕಿದ್ರು ಕೆಲಸ ಆಗ್ತಾ ಇಲ್ಲ, ನಮ್ಮ ವಿರುದ್ಧವಾಗಿ ಯಾರು ಏನು ಮಾಡಿದಾರೋ ಗೊತ್ತಿಲ್ಲ. ನನಗೆ ಹೇಳಿದ್ರು ಬಸಿಸ್ಟ್ರು ನಿಮ್ಮ ಕುರಿತಾಗಿ, ಅದಕ್ಕೆ ಈ ಕಡೆ ಬಂದಾಗ ನಿಮ್ಮ ಮನೆಗೆ ಬಂದಿದ್ದೀನಿ, ನನಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದ್ರು. ಖಂಡಿತ ಅವರಿಗೆ ಗೊತ್ತೇ ಇಲ್ಲ ಪ್ರಾರ್ಥನೆ. ಅವ್ರಿಗೆ ಪ್ರಾರ್ಥನೆ ಮಾಡೋದಂದ್ರೆ ಸುಮ್ಮನೆ ಹೇಳಿದ್ದಾರೆ ಅಷ್ಟೇ. ನಾನು ಪ್ರಾರ್ಥನೆ ಮಾಡುವಾಗ ಅವ್ರು ಸುಮ್ಮನೆ ಹಂಗೆ ನಿಂತಿದ್ರು, ಕಣ್ಣು ಮುಚ್ಕೊಂಡಿರಲಿಲ್ಲ, ಸುಮ್ಮನೆ ಹಾಗೆ ಏನು ಶಿಲೆ ನಿಂತಾಗೆ. ಅವ್ರಿಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕು ಅಂತ. ಆದರೆ ಅವ್ರು ನಂಬ್ತಾರೆ, ನಮ್ಮನ್ನು ಹೇಗಾದರೂ ಮಾಡಿ ದೇವರು ಬಿಡುಗಡೆ ಮಾಡಬೇಕು, ಅಷ್ಟೇ ಬೇಕಾಗಿರೋದು. ಹೇಗಾದರೂ ಮಾಡಿ ಬಿಡುಗಡೆ ಮಾಡಬೇಕು. ಆದರೆ ಅದರ ಅರ್ಥ ಅವರಿಗೆ ಗೊತ್ತಾಗ್ತಾ ಇಲ್ಲ, ಈ ಸಮಸ್ಯೆಯನ್ನು ಎದುರಿಸೋದು ಹೆಂಗೆ, ಈ ಸೈತಾನನನ್ನ, ದುಷ್ಟನನ್ನ ಮನುಷ್ಯರು ಕಲ್ಪಿಸಿರುವ, ನಮಗೆ ವಿರೋಧವಾಗಿ ಮಾಡಿರುವಂಥವುಗಳನ್ನ ಹೇಗೆ ನಾವು ಎದುರಿಸಬೇಕು ಗೊತ್ತಾಗ್ತಾ ಇಲ್ಲ. ಅವ್ರ ಮಾತು ಕೇಳಿಸ್ಕೊಳ್ಳುವಾಗ ಅವರು ತುಂಬ ಕುಗ್ಗೋಗಿದ್ದಾರೆ ಅನ್ನಿಸ್ತು. ಯಾಕೆಂದ್ರೆ ಹುಡುಕೊಂಡು ಮನೆಗೆ ಬಂದಿದ್ದಾರೆ. ಒಂದ್ಸರಿ UPS ಹಾಕಿ ಹೋದವರು ಹುಡುಕೊಂಡು ಬಂದಿದ್ದಾರೆ. ಮನೆಗೆ ಬಂದು ಕೇಳ್ತಾ ಇದ್ದಾರೆ, ಇದು ಪಾಸ್ಟರ್ ರಮೇಶ್ ಅವ್ರ ಮನೆನಾ ಅಂತ ಕೇಳಿ ತಿರುಗಿ ಬಂದರು. ಅರಿತಿರುವಾಗ ಬಿಡುಗಡೆ ಬೇಕೆಂದು ಜನರು ನೋಡ್ತಾ ಇದ್ದಾರೆ. ಆದರೆ ಸೈತಾನನನ್ನು ಎದುರಿಸೋದು ಹೇಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ನಮಗಾದರೂ ದೇವ್ರ ವಾಕ್ಯ ಹೇಳಿಕೊಡುತ್ತೆ ನೋಡು. ಶಾಪಗಳನ್ನು ಎದುರಿಸುವುದು ಹೇಗೆ, ಕಟ್ಟುಗಳನ್ನು ಬಿಚ್ಚಿಸಿಕೊಳ್ಳೋದು ಹೇಗೆ, ವಿಷಗಳಾದರೂ ಸರ್ಪಗಳಾದರೂ ಯಾವ ವಿಧವಾದಂಥ ಕ್ರೂರ ಮೃಗಗಳಾಗಲಿ, ಕ್ರೂರ ವ್ಯಕ್ತಿಗಳಾಗಲಿ, ಕ್ರೂರತ್ವದ ಕಾರ್ಯಗಳಾಗಲಿ ನಮಗೆ ವಿರೋಧವಾಗಿ ಬರುವಾಗ ದೇವರ ಆತ್ಮನಿಂದ ಅವುಗಳನ್ನು ಎದುರಿಸಬೇಕು. ಎದುರಿಸಿದರೆ ಖಂಡಿತ ಮುರಿದು ಹೋಗ್ತದೆ, ಸೈತಾನನ ಕಾರ್ಯಗಳು ಲಯವಾಗ್ತದೆ.
ಲೈವ್ ಆಗ್ತವೆ ಇಲ್ವಾ? ಖಂಡಿತ ಲೈವ್ ಆಗ್ತವೆ. ದೇವರ ನಾಮದಲ್ಲಿ ಖಂಡಿತ ಲೈವ್ ಆಗ್ತದೆ. ಸೊ ನಾವು ದೃಢವಾಗಿ ನಿಂತ್ಕೋಬೇಕು, ಓಡೋಗೋದಲ್ಲ, ದೃಢವಾಗಿ ನಿಂತ್ಕೊಂಡು ಎದುರಿಸ್ಬೇಕಂತೆ. ಆಗ ಖಂಡಿತವಾಗಿ ದೇವರು ನಮಗೆ ವಿಶೇಷ ಬಲ ಕೊಡ್ತಾನೆ, ವಿಶೇಷವಾದ ಬಿಡುಗಡೆಯನ್ನು ಕೊಡ್ತಾನೆ, ವಿಶೇಷವಾಗಿ ನಮಗೆ ಸಹಾಯ ಮಾಡ್ತಾನೆ. ಒಂದೆರಡು ವಾಕ್ಯಗಳನ್ನು ಓದಿಕೊಂಡು ಮುಗಿಸ್ಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 58ನೇ ಅಧ್ಯಾಯ 6ನೇ ವಚನ. ಯೆಶಾಯನ ಪ್ರವಾದನೆಯ ಗ್ರಂಥ 58ನೇ ಅಧ್ಯಾಯ 6ನೇ ವಚನ. ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು. ಹಲ್ಲೆಲೂಯಾ. ಮುರಿಯುವುದು. ಏನನ್ನ ಮುರಿಯುವುದು? ನೊಗಗಳಂದ್ರೆ ಏನು? ನೋವುಗಳ ಭಾರ. ಹೌದು, ನೊಗ ಅಂದ್ರೆ ಈ ಎತ್ತಿನ ಮೇಲೆ ಇಡುವಂತ ಒಂದು ನೊಗ ಅಂತಾರೆ ಅದನ್ನ. ಅದೇನ್ ಮಾಡುತ್ತೆ? ಅದು ಭಾರ, ಬಾಧ್ಯತೆ, ಜವಾಬ್ದಾರಿ, ಒತ್ಕೊಂಡು ಹೋಗ್ಬೇಕು. ಅದನ್ನು ತೆಗೆದ ತಕ್ಷಣ ಅದು ಫ್ರೀ ಆಗೋಗುತ್ತೆ. ಬಾಬಾ ಫ್ರೀ ಆಗೋದೆ ನಾನು. ಆ ರೀತಿ ನಮ್ಮ ಮೇಲೇನು ಕೆಲವು ನೊಗಗಳು ನಮ್ಮ ಮೇಲೆ ಇರ್ತವೆ, ಅವುಗಳನ್ನು ಮುರಿಬೇಕಂತೆ, ತೆಗಿಯಕ್ಕಾಗಲ್ಲ. ಸೈತಾನ ಸ್ವಲ್ಪ ತೆಗಿಯಂದ್ರೆ ತೆಗಿತಾನ? ತೆಗಿಯಲ್ಲ, ಅದೆಲ್ಲ ಆಗಲ್ಲ. ಆದರೆ ನಾವೇ ಏನು ಮಾಡಬೇಕು? ಮುರಿಬೇಕು. ಅಲ್ಲಿ ಹೇಳ್ತದೆ ನೋಡಿ, ವಾಕ್ಯವನ್ನು ಸ್ವಲ್ಪ ಗಮನವಾಗಿ ಕೇಳಿ. ನೋಡಿರಿ, ಕೇಡಿನ ಬಂಧನಗಳು. ಯಾವ ಬಂಧನಗಳು? ಕೇಡಿನ ಬಂಧನಗಳನ್ನ ಬಿಚ್ಚುವುದು, ನೊಗದ ಕಣ್ಣಿಗಳನ್ನ ಕಳಚುವುದು, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು. ನೋಡಿ, ಇವತ್ತು ನಮ್ಮ ವಿರೋಧವಾಗಿರುವ ನೊಗಗಳನ್ನ, ಶಾಪಗಳನ್ನ ಮುರಿಯುವುದು ಹೇಗೆ ಅಂದ್ರೆ ಯೇಸುವಿನ ನಾಮದಲ್ಲೇ. ಹಲ್ಲೆಲೂಯಾ. ಯಾವ ನಾಮದಲ್ಲಿ? ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ, ಯೇಸು ಕ್ರಿಸ್ತನನ್ನ ಪ್ರಾರ್ಥಿಸುವುದರ ಮೂಲಕ, ದೃಢವಾಗಿ ನಂಬಿಕೆಯಿಂದ ನಿಲ್ಲುವುದರ ಮೂಲಕ, ಸೈತಾನನ ಕೃತ್ಯಗಳನ್ನು ಎದುರಿಸುವುದರ ಮೂಲಕವಾಗಿ ನಾವು ಭಯಪಡಬಾರದು, ಆತಂಕ ಪಡಬಾರದು. ನಾವು ಧೈರ್ಯವಾಗಿ ಅವರನ್ನು ಎದುರಿಸಿದ್ರೆ ಖಂಡಿತ ಸಹಾಯ ಆಗ್ತದೆ. ಇನ್ನೊಂದು ಯೇಸು ಸ್ವಾಮಿ ನಮಗೆ ಹೇಳಿಕೊಟ್ಟಿದ್ದು, ಈ ಶಾಪಗಳನ್ನು ಮುರಿಲಿಕ್ಕೆ ಇನ್ನೊಂದು ಮಾರ್ಗ ಉಪವಾಸ ಪ್ರಾರ್ಥನೆ. ಹೌದಲ್ವಾ? ಉಪವಾಸ ಪ್ರಾರ್ಥನೆ. ಅದಕ್ಕೆ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ನಮಗೆ ಹೇಳಿರುವಂಥದ್ದು, ಉಪವಾಸ ಪ್ರಾರ್ಥನೆಯಿಂದ ಕೆಲವು ಬಂಧನಗಳನ್ನ ನಾವು ಕಳಚಬಹುದು. ಪ್ರಾರ್ಥನೆಯಿಂದ ಹೌದು, ಆದರೆ ಉಪವಾಸ ಪ್ರಾರ್ಥನೆ ಇನ್ನೂ ಬಲವುಳ್ಳದ್ದಾಗಿದೆ. ಓದ್ರಿ ವಾಕ್ಯ. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಏನ್ ಮಾಡೋದಿಲ್ಲ? ಅವು ಬಿಟ್ಟು ಹೋಗೋದಿಲ್ಲ. ಅವುಗಳನ್ನು ನಾವೇ ಬಿಡಿಸ್ಬೇಕು. ಅವನ್ನ ನಾವು ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕಂತೆ? ಉಪವಾಸ ಮಾಡ್ಬೇಕು. ಕಠಿಣವಾದ ಉಪವಾಸಗಳನ್ನ ಮಾಡಬೇಕು. ನಾನಾ ನೋಡೇ ಬಿಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ನಾವು ನಿಂತ್ಕೊಳ್ಬೇಕು. ಆಗ ಖಂಡಿತ ಬಿಡುಗಡೆಯು ಉಂಟು. ಪ್ರಿಯ ದೇವಜನರೇ, ಸೊ ನಾವಿವತ್ತು ಧ್ಯಾನ ಮಾಡಿಕೊಂಡಿರುವಂಥ ವಿಚಾರ ಏನಂದ್ರೆ, ಹೌ ಟು ಬ್ರೇಕ್ ದ ಕರ್ಸಸ್ ಅಪಾನ್ ಅಸ್. ನಮ್ಮ ಮೇಲಿರುವಂಥ ಶಾಪಗಳನ್ನು ಮುರಿಯುವುದು ಹೇಗೆ ಎಂದು ನಾವು ನೋಡುವಾಗ, ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಹೇಗೆ ಕೊಟ್ಟಿದ್ದಾನೆ? ಏನು ಕೊಟ್ಟಿದ್ದಾನೆ? ಅಧಿಕಾರದಿಂದ. ಎರಡನೇದು, ನಂಬಿಕೆಯಿಂದ ನಾವು ಅದನ್ನು ಮುರಿಯಬೇಕಾಗಿದೆ. ಮೂರನೇದು, ಪ್ರಾರ್ಥನೆಗಳಿಂದ ಅದನ್ನು ಮುರಿಯಬೇಕಾಗಿದೆ. ನಾಲ್ಕನೇದಾಗಿ, ಎದುರಿಸುವುದರಿಂದ. ಏನು? ಎದುರಿಸಿ ನಿಂತುಕೊಳ್ಳೋದರಿಂದ ನಾವು ನೋಡೋದು. ಆಮೇಲೆ ಏನು, ದೃಢವಾಗಿ ನಿಂತುಕೊಳ್ಳಬೇಕು. ಬೇರೆ ಸೈತಾನ ಭಯಪಡಿಸ್ತಾನೆ, ಆದರೆ ನಾವು ಓಡೋಗ್ಬಾರ್ದು. ನಾಯಿಗಳು ಬರ್ತವೆ, ಓಡಿದ್ರೆ ಹಿಂದೆ ಬಂದು ಕಚ್ತವೆ, ನಿಂತ್ರ ಓಡೋಗ್ಬಿಡ್ತವೆ. ಹೌದಾ ಇಲ್ವಾ? ಸುಮ್ಮನೆ ಹಾಗೆ ನಿಂತ್ಕೊಂಡು ಅಂದರೆ ಸಾಕು, ಹಿಂದೆ ಹೋಗ್ತವೆ. ನಾವು ಓಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವು ಓಡಿ ಬರ್ತವೆ ನಮ್ಮ ಮೇಲೆ. ಆದ್ರಿಂದ ಸೈತಾನನು ಹಾಗೇನೆ, ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದವನನ್ನ ಎದುರಿಸ್ರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಮತ್ತು ಶಾಪಗಳನ್ನು ಮುರಿಯಬೇಕಾದ್ರೆ ಉಪವಾಸ ಪ್ರಾರ್ಥನೆಗಳನ್ನು ಮಾಡಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಆದ್ದರಿಂದ ಪ್ರಿಯ ದೇವಜನವೇ, ನಮ್ಮನ್ನು ರಕ್ಷಿಸುವ ದೇವರಿದ್ದಾರೆ, ನಮಗೆ ಸಹಾಯ ಮಾಡುವ ದೇವರಿದ್ದಾರೆ, ನಮ್ಮನ್ನು ಬಿಡಿಸುವ ದೇವರಿದ್ದಾರೆ. ಆದ್ದರಿಂದ ಭಯಪಡಬೇಡ್ರಿ. ನಮ್ಮನ್ನು ಯಾವುದೂ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಬೀಳಿಸಲಿಕ್ಕೆ, ಹಾಳು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಕ್ರೂರ ಜಂತುಗಳಿಗಾಗಲಿ,
ಕ್ರೂರ ಮನುಷ್ಯರುಗಳಿಗಾಗಲಿ ನಮಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಕೃತ್ಯಗಳಿಗಾಗಲಿ ನಮ್ಮ ಮೇಲೆ ಅಧಿಕಾರ ಇಲ್ಲ. ಆದರೆ ನಾವು ಭಯಪಡಬಾರದು, ನಂಬಿಕೆ ಇರಬೇಕು, ಎದುರಿಸಬೇಕು, ಜಯಿಸಬೇಕು. ಆಗ ನಾವು ಜಯವೀರರಾಗುತ್ತೇವೆ. ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಈ ದಿನ ಕೇಳಿದ ಈ ವಾಕ್ಯಕ್ಕಾಗಿ ಸ್ತೋತ್ರ. ಶಾಪಗಳನ್ನು ಮುರಿಯುವುದು ಹೇಗೆ? ಹೌದು ಸ್ವಾಮಿ, ಮನುಷ್ಯರು ಕಲ್ಪಿಸ್ತಾರೆ, ವಿರೋಧಿಸ್ತಾರೆ ನೇರವಾಗಿ. ಅಪ್ಪ ದೇವರೇ, ಹಿಂದೆಯಿಂದ ನಮ್ಮವರೇ ಕೆಲವು ಸಾರಿ ನಮಗೆ ಬೇಕಾದ ಕೃತ್ಯಗಳನ್ನು ಮಾಡ್ತಾರೆ. ಕೆಲವು ಸಾರಿ ಕ್ರೂರ ಮೃಗಗಳು, ಕೆಲವು ಸಾರಿ ಕ್ರೂರ ಜಂತುಗಳು, ಕ್ರೂರ ಮನುಷ್ಯರುಗಳು ನಮಗೆ ವಿರೋಧವಾಗಿ ಕೆಟ್ಟದ್ದನ್ನು ಬಯಸ್ತಾರೆ, ಕೆಟ್ಟದ್ದನ್ನು ಮಾಡ್ತಾರೆ. ಆದರೆ ಇವತ್ತು ನೀವು ನಮಗೆ ವಾಕ್ಯದಲ್ಲಿ ಹೇಳಿಕೊಟ್ಟಿದ್ದೀರಾ, ಭಯಪಡಬೇಡ್ರಿ, ಅವುಗಳಿಗೆ ನೀವು ಎದುರಿಸಿರಿ, ಅವುಗಳನ್ನು ಎದುರಿಸಿರಿ, ನಂಬಿಕೆಯಿಂದ ಎದುರಿಸಿರಿ, ದೃಢವಾಗಿ ನಿಂತು ಎದುರಿಸಿರಿ, ಪ್ರಾರ್ಥನೆಗಳಲ್ಲಿ ಎದುರಿಸಿರಿ, ಉಪವಾಸದಿಂದ ಎದುರಿಸಿರಿ ಅಂತ ಹೇಳಿದ್ದೀರಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸುವಾಗ ಇವತ್ತು ನಾವು ಮಾಡಿದ ಪ್ರತಿ ಪ್ರಾರ್ಥನೆಯಿಂದ ನಮಗೆ ಕರ್ತನೆ ಒಂದು ಧೈರ್ಯ ಬರಲಿ. ಕರ್ತನೆ, ಮನುಷ್ಯ ಕಲ್ಪಿತವಾದ ಯಾವುದಕ್ಕೂ ನಾವು ಅಂಜುವುದಿಲ್ಲ. ಕರ್ತನೆ, ನೀವು ನಮಗಿರುವುದರಿಂದ ನಾವು ಧೃತಿಗೆಡುವುದಿಲ್ಲಪ್ಪ. ಹೇಗೋ ಇಲ್ಲಿ ಸೇರಿರುವ ಈ ವಾಕ್ಯಗಳನ್ನು ಆಲಿಸುತ್ತಿರುವ ಪ್ರೀತಿಯ ದೇವ ಜನರ ಮೇಲೆ ಯಾವುದಾದರೂ ಕರ್ತನೆ ದೇವರೇ ದುಷ್ಟನ ಕಾರ್ಯಗಳು, ಉಬ್ಬಿಕೊಳ್ಳುವ ಕಾರ್ಯಗಳು, ಹಾಳು ಮಾಡಲಿಕ್ಕೆ ಪ್ರಯತ್ನಿಸುವ ಕಾರ್ಯಗಳಿರುವುದಾದರೆ ನಜರೇತಿನ ಯೇಸು ನಾಮದಲ್ಲಿ ಲಯಪಡಿಸು ಕರ್ತನೆ. ಅಬ್ಬಾ, ಸೈತಾನನು ಇವರನ್ನ ಕರ್ತನೆ ಕೆಲವು ಸಾರಿ ರೋಗಗಳಿಂದ, ಸಾಲಗಳಿಂದ, ಬಡತನದಿಂದ, ಬಲಹೀನತೆಯಿಂದ, ಅಜ್ಞಾನದಿಂದ, ಲೌಕಿಕ ಕಾರ್ಯಗಳಿಂದ, ಅಪಾರ್ಥಗಳಿಂದ, ಅನ್ಯೂನ್ಯತೆಯ ಕೊರತೆಗಳಿಂದ, ಅನೇಕ ಕಾರ್ಯಗಳಿಂದ ಕರ್ತನೆ ಭಯಪಡಿಸುವಾಗ ನೊಗಗಳನ್ನು ಮುರಿಯಿರಿ ಕರ್ತನೆ. ಇವರು ಕರ್ತನೆ ಬೇರೆಯವರ ಕೈ ಕೆಳಗಿದ್ದರೆ, ಬೇರೆಯವರ ಮಾತಿನಂತೆ ನಡೆಯುತ್ತಿದ್ದರೆ, ದಾಸರಾಗಿದ್ದರೆ, ಯಾವುದಾದರೂ ಕೆಟ್ಟತನಕ್ಕೆ, ಹುಡುಗತನಕ್ಕೆ, ಅಪಾದೇವರ ಅನ್ಯಾಯವಾದ ಕಾರ್ಯಗಳಿಗೆ, ಸುಳ್ಳು ಪಳ್ಳುಗಳಿಗೆ ಕರ್ತನೆ ದಾಸರಾಗಿದ್ದರೆ ನೊಗಗಳನ್ನು ಮುರಿಯಿರಿ ಕರ್ತನೆ. ಯಾವುದಾದರೂ ವ್ಯಕ್ತಿಗೆ ಒಳಗಾಗಿದ್ದರೆ ಮುರಿಯಿರಿ ಅವರ ನೊಗಗಳನ್ನು. ಅವರ ಕರ್ತನೆ ಯಾವುದೇ ಲೌಕಿಕವಾದಂಥ ಕಾರ್ಯಗಳಿಗೆ ನೊಗಗಳು ಅವರ ಮೇಲೆ ಇದ್ದರೆ, ನೋವುಗಳಿದ್ದರೆ, ಸಂಕಟಗಳು, ಬಾಧ್ಯತೆಗಳು, ಜವಾಬ್ದಾರಿಗಳು ಅವರನ್ನು ಬಾಧಿಸುತ್ತಿದ್ದರೆ ಯೇಸು ನಾಮದಲ್ಲಿ ಮುರಿಯಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತ ಕರ್ತನೆ, ನಂಬಿದವರು ಹೊಂದಿಕೊಳ್ಳುವರು, ನಿಂತವರು ಜಯಿಸುವರು, ಹೋರಾಡಿದವರು ಗೆಲ್ಲುವರು. ಯೇಸು ನಾಮದಲ್ಲಿ ಇವತ್ತು ನಂಬಿಕೆಯಿಂದ ಪ್ರಾರ್ಥಿಸಿದ ಈ ಪ್ರಾರ್ಥನೆಗಳಿಂದ ನಮಗೆ ಸಹಾಯವಾಗಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿ ಇರ್ತಿ ಎಂದು ನಂಬುತ್ತೇವೆ. ಮತ್ತು ಕರ್ತನೆ, ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆಶೀರ್ವದಿಸು. ಬರುವ ದಿನಮಾನಗಳಲ್ಲಿ ನಿನ್ನ ಕೃಪೆಯನ್ನು ಹೊಂದುವಂತೆಯೂ, ಬಿಡುಗಡೆಯನ್ನು ನಾವು ಕಾಣುವಂತೆಯೂ, ನಮ್ಮ ಮೇಲಿನ ಶಾಪಗಳ ಕಟ್ಟುಗಳು ಬಿಚ್ಚಲ್ಪಡುವುದನ್ನು, ಕಟ್ಟುಗಳು ಕರ್ತನೆ ಮುರಿದಿರುವುದನ್ನು ನಾವು ಕಾಣಬೇಕು. ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮೆಲ್ಲರ ಮೇಲೆ ಕೃಪೆಯನ್ನು ತೋರಿಸಬೇಕೆಂದು ನಂಬುತ್ತಾ ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್.